ಹಾಯ್ ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಸೊ ಇವತ್ತು ತುಂಬ ಕೆಲಸ ಇದೆ. ಆ್ಯಕ್ಚುಲಿ ಊರಿಗೆ ಹೋಗಬೇಕು, ನನ್ನ ಚಿಕ್ಕ ಮಗನ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಸೊ ಅಮ್ಮ ಅವರೆಲ್ಲನೂ ನೆಕ್ಸ್ಟ್ ವೀಕ್ ಅವ್ರು ಟ್ರಿಪ್ ಹೋಗ್ತಿದ್ದಾರೆ. ಸೊ ಅಷ್ಟರೊಳಗಡೆ ಒಂದು ಸ್ವಲ್ಪ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಳ್ಬೇಕು. ಬಂದು ಚಿಟ್ಟಿನ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಸೊ ಇವತ್ತು ಹೋಗಿ ಕರ್ಕೊಂಬರ್ಬೇಕು. ಸೊ ಅದಕ್ಕೂ ಮುಂಚೆ ನಮ್ಮ ಖುಷಿನ ಸ್ಕೂಲಿಗೆ ಕಳಿಸ್ಬೇಕಲ್ಲ. ಸೊ ಅದಕ್ಕೆ ಬೆಳಗ್ಗೆನೇ ಎದ್ದು ನಿನ್ನೆ ಎಲ್ಲ ಅವರೇ ಕಾಳಿದ್ಕಿದ್ದೆ ಅಲ್ವಾ. ಸೊ ಅದರದ್ದು ಪಲಾವ್ ಮಾಡಿದ್ದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು, ಸೀರಿಯಸ್ ಆಗಿ ಹೇಳಿದೆ. ಬಟ್ ಫಸ್ಟ್ ಟೈಮ್ ಎಲ್ಲ ಮಾಡಿದ್ದು ಕಡಿಮೆ ಮಾಡಿದ್ದೆ. ಸೊ ತುಂಬ ರುಚಿಯಾಗಿ ಬಂದಿತ್ತು. ನನ್ನ ಮಗನ ಆ್ಯಕ್ಚುಲಿ ಈ ಥರ ಎಲ್ಲ ಮಾಡಿದಾಗ ಅವನು ಏನಾದರೂ ಒಂದು ಹೆಸರಿಡ್ತಾ ಇರ್ತಾನೆ. ಬಟ್ ಅವನಿಗೆ ಸಖತ್ ಇಷ್ಟ ಆಯಿತು. ಮಮ್ಮಿ ನಾನು 2 ಟೈಮ್ಸ್ ತಿಂತೀನಿ ಮಮ್ಮಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಕೂಡ ಹೇಳಿದೆ. ಸೊ ಅವನಿಗೆಲ್ಲ ಬಾಕ್ಸಿಗೆ ಪ್ಯಾಕ್ ಮಾಡಿ ಹಾಗೆ ಒಂದು ಸ್ವಲ್ಪ ಎಕ್ಸೆಸ್ ಆಫ್ ಹೀಟ್ ಆಗಿದೆ ಮನೆ ಎಲ್ರಿಗೂ ಕೂಡ ಅಂತ ಹೇಳಿಬಿಟ್ಟು ನಾನು ಸಬ್ಜಿ ಬೀಜ ಅಂತ ಬರ್ತದೆ, ಸಬ್ಜಿ ಸೀಡ್ಸ್ ಅಂತ ಕೇಳಿದ್ರೆ ಎಲ್ಲ ಕಡೆನೂ ಕೊಡ್ತಾರೆ. ಸೊ ಅದನ್ನು ತೊಗೊಂಡು ನೆನೆ ಹಾಕ್ತಿದ್ದೀನಿ. ಸೊ ನಾನು ಹಾಗೆ ಇದಕ್ಕಿನ್ನೂ ತಂಪು ಅಂತ ಹೇಳಿ 1 ಸ್ಪೂನಷ್ಟು ಕೆಂಪು ಕಲ್ಲು ಸಕ್ಕರೆ ಬರುತ್ತಲ್ವ. ಸೊ ಅದನ್ನು ಕೂಡ ನೆನೆಸಿಡ್ತಿದ್ದೀನಿ. ಒಂದು 15 ಮಿನಿಟ್ಸ್ ಬಿಟ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ಗಾಗಿರ್ಬೋದು, ಎಕ್ಸೆಸ್ ಆಫ್ ಹೀಟ್ಗಾಗಿರ್ಬೋದು, ತುಂಬ ಅಂದರೆ ತುಂಬಾ ಒಳ್ಳೆಯದು ಅನಿಸುತ್ತೆ ಇದು. ಸೊ ನಾನು ತುಂಬ ತಿಂಗಳುಗಳಿಂದಲೇ ಟ್ರೈ ಮಾಡ್ತಿದ್ದೀನಿ. ಸೊ ಹಾಗೆ ಇವನಿಗೆ ರೆಡಿ ಎಲ್ಲ ಮಾಡಿ ನನ್ನ ಮಗನಿಗೆ, ಸೊ ಅವನಿಗೂ ಕೂಡ ಟಿಫನ್ ಮಾಡಿಸಿದೆ. ಬಟ್ ತುಂಬ ಅಂದರೆ ತುಂಬಾ ಇಷ್ಟ ಆಗಿತ್ತು. ಒಂದ್ಸಲಿ ಯಾರಾದರೂ ಈ ಥರ ಮಾಡಿಲ್ಲ ಅಂತಂದರೆ ದಯವಿಟ್ಟು ಟ್ರೈ ಮಾಡಿ. ನಾರ್ಮಲ್ ಪಲಾವ್ ಏನು ಮಾಡ್ತೀವಿ, ವೆಜ್ ಪಲಾವ್, ಸೊ ಅದೇ ಥರ. ಬಟ್ ಅಲ್ಲಿ ತರಕಾರಿ ಹಾಕೋ ಜಾಗದಲ್ಲಿ ಇಲ್ಲಿ ಇದಕ್ಕಿನ ಬೆಳೆ ಏನು ಇದಕ್ಕಿರ್ತೀವಿ ಅದು ಹಾಕಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಹಾಕೋಷ್ಟಿಲ್ಲ. ನಾರ್ಮಲಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಹಾಕೋದೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಸರಿ ಅಂತ ಹೇಳಿ ಅವನ್ನ ಸ್ಕೂಲಿಗೆ ಕಳಿಸಿ, ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆಯೆಲ್ಲ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಓಡಿಸ್ಕೊಂಡಿದ್ದೆ. ಸೊ ಆಚೆ ಕೂಡ ಬಿಸಿಲು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಬಿಕಾಸ್ ನನಗೆ ಈ ಥರ ಚಳಿಗಾಲದಲ್ಲಿ ಆಚೆ ಕಡೆ ಎಲ್ಲ ತಣ್ಣೀರೆಲ್ಲ ಕೈ ಆಡಿಬಿಟ್ರೆ ಸ್ನೀಸಿಂಗ್ ಸ್ಟಾರ್ಟ್ ಆದರೆ ನಿಲ್ಲೋದೆ ಇಲ್ಲ. ನಂಗೆ ಅದು ಬೇರೆ ಇದೆ. ಸೊ ಒಂದು ಸ್ವಲ್ಪ ಅಲರ್ಜಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಎಲ್ಲ ಬಿಸಿಲು ಬಂದಮೇಲೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದೆ. ಸೊ ರಂಗೋಲಿ ಬರೋದೇ ಇಲ್ಲ ಅಂತಲೂ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಅಂತಲೂ ಇಲ್ಲ. ನಾರ್ಮಲಾಗಿ ಹಾಕ್ತೀನಿ, ಬಟ್ ನೋಡ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗೇ ನೋಡ್ಕೊಂಡು ಹಾಕ್ತೀನಿ ಫೋನಲ್ಲೆಲ್ಲನೂ. ಸೊ ಆಲ್ಮೋಸ್ಟ್ ನಮ್ಮ ದೇವಸ್ಥಾನದಲ್ಲಿ ಊರಲ್ಲಿ ಏನಾದರೂ ಫಂಕ್ಷನ್ಸ್ ಅಂದಾಗ ಆಂಜನೇಯ ದೇವಸ್ಥಾನದಲ್ಲಿ ಫೋನಲ್ಲಿ ನೋಡ್ಕೊಂಡು ದೊಡ್ಡದು ಹಾಕ್ತೀವಲ್ಲ, ಸೊ ನಾನೇ ಹಾಕ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ನಂಗೆ ಈ ಥರದ್ದೆಲ್ಲ ರಂಗೋಲಿ ಹಾಕೋದು, ಅಲಂಕಾರ ಮಾಡೋದು, ದೇವ್ರಿಗೆ ಮನೆಗಳಿಗೆ ಅಲಂಕಾರ ಮಾಡೋದು, ದೇವ್ರ ಮನೆಗೆ ಫೋಟೋಗೆಲ್ಲ ಹೂವು ಇಡೋದು, ಏನೋ ಈ ಥರದ್ದಂದರೆ ಒಂದು ಸ್ವಲ್ಪ ನಂಗೆ ತುಂಬ ಇಂಟ್ರೆಸ್ಟು. ಬಟ್ ಇಲ್ಲಿ ದೇವ್ರ ಮನೇಲಿ ನಾನು ಏನು ಅಷ್ಟು ಇಟ್ಕೊಂಡಿಲ್ಲ, ಬಿಕಾಸ್ ಮಕ್ಕಳಿರೋದ್ರಿಂದ ಏನು ಅಷ್ಟು ಫೆಸಿಲಿಟೀಸ್ ಏನೂ ಇಲ್ದಿರೋ ಕಾರಣ. ಸೊ ನನಗೆ ಎಷ್ಟು ಏನು ಬೇಕು ಏನು ತೊಗೊಂಡೆ ಫಸ್ಟ್ ಆಫ್ ಆಲ್ ನಾವು ಈ ಮನೇಲಿರೋದ್ರಿಂದ. ಸೊ ಹೊಸ ಮನೆಗೆ ಹೋದ್ಮೇಲೆ ಒಂದೊಂದೇ ಎಲ್ಲನೂ ಕ್ಲೀನಾಗಿ ಮತ್ತೆ ಪರ್ಚೇಸ್ ಮಾಡಬೇಕು. ಒಂದಷ್ಟು ನನ್ನ ಹತ್ರ ಇದೆ, ಹಿಂಗೆ ಇರಬೇಕು, ಹಿಂಗೆ ಮಾಡ್ಕೊಳ್ಬೇಕು ಅಂತ. ಸೊ ಅದ್ರ ಪ್ರಕಾರ ನಾನು ಅದನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನನಗೆ ಏನೂ ತೊಗೊಂಡಿಲ್ಲ, ಇರೋದನ್ನು ಕೂಡ ನಾನು ಇಟ್ಟಿಲ್ಲ. ಬಿಕಾಸ್ ಇಲ್ಲ ಒಂದ್ಸಲ ಇರ್ತೀವಿ, ಒಂದ್ಸಲ ಇರೋದಿಲ್ಲ, ಊರಿಗೆ ಹೋಗ್ತಿರ್ತೀವಿ, ಬರ್ತಿರ್ತೀವಿ. ಸೊ ಅದಕ್ಕೋಸ್ಕರ ನಾನು ಏನೂ ಇಟ್ಟಿಲ್ಲ, ಸುಮ್ಮನೆ ದೇವ್ರನ್ನಿಟ್ಟು ಪೂಜೆ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಕಿಚನಲ್ಲೂ ಕೂಡ ಏನು ಇಟ್ಕೊಂಡಿಲ್ಲ. ನಾನೇನು ತೊಗೊಳಕ್ಕೆ ಹೋಗ್ತಿಲ್ಲ, ಹೊಸ ಮನೆಗೆ ಹೋದ್ಮೇಲೆ ತೊಗೊಳ್ಳೋಣ ಅಂತ. ಸೊ ಆಲ್ರೆಡಿ ಹೂವು ಇಷ್ಟು ಬಿಟ್ಟಿತ್ತಲ್ವ, ಹೂವು ಇಟ್ಟು ಇದನ್ನು ಕಟ್ಟಿ ಬಾಗಿಲಿಗೆ ಹಾಕೋಣ ಅಂತ ಹೇಳಿದ್ದು. ಸೊ ಈ ಥರ ದಾಸವಾಳ ಹೂವು ಜಾಸ್ತಿ ಸಿಕ್ಕಿದಾಗ ಯಾವ ಥರ ಕಟ್ಟಿ ಯಾವ ಥರ ಹಾಕಬೇಕು ಅಂತ ಇದು ನಂಗೆ ಆ್ಯಕ್ಚುಲಿ ಅಮ್ಮ ಹೇಳ್ಕೊಟ್ರು. ಊರಲ್ಲಿ ಕೂಡ ದಾಸವಾಳ ಸಿಕ್ಕಾಗ ತುಂಬ ದಾಸವಾಳ ಸಿಕ್ತಿತ್ತು. ಸೊ ಆಗ ಅಮ್ಮ ಇದನ್ನೆಲ್ಲ ಕಟ್ಬಿಟ್ಟು ಕ್ಲೀನಾಗಿ ಉದ್ದಕ್ಕೆ ಬಾಗಿಲಿಗೆ ಹಾಕ್ತಿದ್ರು. ಎಲ್ಲ ದಾಸವಾಳ ಈ ಥರ ಕಟ್ಟಿ ಅದು ಅರಳಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಿ. ಸೊ ನನ್ನ ಫೋಟೋಸ್ಗೆ ದಾಸವಾಳ ಇರ್ತಿಲ್ಲ, ಬಿಕಾಸ್ ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅರ್ಧ kg ಚಾಮಂತಿಗೆ ತೊಗೊಂಬಂದಿದ್ದಲ್ವ. ಸೊ ಅದರಿಂದ ಈಗ ನಾನೇನು ಅದೇನು ತೊಗೊಂಡು ಬರ್ತಾಯಿಲ್ಲ. ಸೊ ನನಗೆ ಬೇಜಾರಾಗ್ಬಿಟ್ಟಿದೆ ಡೈಲಿ ದಾಸವಾಳ ಹೆಕ್ಕಿ. ಸೊ ಅದಕ್ಕೆ ಅದು ಬೇಡ ಅಂತ ಹೇಳಿ ಚಾಮಂತಿಗೆ ದೇವ್ರ ಫೋಟೋಗೆಲ್ಲ ಇಟ್ಟು ಇಲ್ಲಿ ನಾನು ದಾಸವಾಳನ ಹಿಡ್ದಿದ್ದೀನಿ. ಸೊ ಅಂದರೆ ಆಲ್ಮೋಸ್ಟ್ ಏನು ಕಲಿಬೇಕು ಏನು ಕಲಿಬಾರ್ದು ಅನ್ನೋ ಮೆಚುರಿಟಿ ಇರೋದ್ರಿಂದ ಎಷ್ಟು ಮಾತ್ರ ಹಿಂಗೆ ಏನು ಅಂತ ಅಂದ್ಕೊಂಡು ಎಲ್ಲ ಇದು ಮಾಡ್ಕೊಂಡಿರ್ಬೇಕಾಗತ್ತೆ. ಯಾವ ಟೈಮಲ್ಲಿ ಯಾವುದು ಕೆಲ್ಸಕ್ಕೆ ಬರುತ್ತೆ ಏನು ಅಂತ ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ. ಸೊ ಅದನ್ನು ನಾವು ಹೇಳೋಕ್ಕೂ ಆಗೋದಿಲ್ಲ. ಒಂದೊಂದು ಕೆಲಸ ಒಂದೊಂದು ಟೈಮಲ್ಲಿ ಕೆಲ್ಸಕ್ಕೆ ಬರುತ್ತೆ. ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು ಅನ್ನೋದು ನನ್ನ ಪಾಲಿಸಿ. ಸೊ ಹಂಗಂತ ಎಲ್ಲ ಕಲ್ತಿದ್ದೀನಿ ಅಂತಲ್ಲ, ಹಾಗಂತ ಏನೂ ಕಲ್ತಿಲ್ಲ ಅಂತನೂ ಅಲ್ಲ. ಸೊ ಮಿನಿಮಮ್ ಓಕೆ ಮಾಡ್ಬೋದು ಅನ್ನೋದು ನನಗೆ ಅನಿಸ್ಬೇಕು. ಸೊ ಅಷ್ಟು ಮಾತ್ರ ಇದ್ದೀನಿ ಅಂತ ಹೇಳ್ಬಲ್ಲೆ. ಸೊ ಈಗ ರೆಡಿ ಆಗಿಬಿಟ್ಟು ಊರಿಗೆ ಹೋಗಿ ಚಿಟ್ಟಿನ ಕರ್ಕೊಂಡು ಬರಬೇಕು. ಸೊ ಈಗ ಅಲ್ಲಿಗೆ ಹೋಗೋಣ.
ಚಿಟ್ಟಿ 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 ಜನಿ ಚಿಟ್ಟಿ ಏ ಬಂಗಾರಿ ಚಿಟ್ಟಿ ಅಪ್ಪು ಯಾರು ಬಂದಾರ ನೋಡ್ ಮನೆ ಚಿನ್ನ ಓ ಚಿನ್ನ ಬಿಡ್ಸಮ್ಮೆ ಓಹೋ ನೋಡಿ ಏನಾರು ನಿಲ್ತಿರ್ಬಿಟ್ಟೈತೆ ಮಗುಗೆ ಕೂದಲು ಬಾರೇ ನೀನು ಹೋಗೋಣ ನಾವು ಬಾಯ್ ಬೇಬಿ ಬಾ ಓನ್ಮ ಓನಮ್ಮ ಚಿಟ್ಟಿ ಚಿಟ್ಟಿ ನಿದ್ದೆ ಗುರ್ಕ ಯಾರದ ಏನ ಚಿನ್ನ ರಿಂಗ್ ತಿರುಗ್ಬಿಟ್ಟವೆಲ್ಲ ಕೂದ್ಲು ಫೋನ್ ಮುಗ್ದಾಡ್ಕೊಳ್ಳಿಲ್ಲ ಅನ್ಕೊಂಡ್ಬಿಟ್ಟು ಆಳ ಕರ್ಕೊಳ್ಳೋದು ನೋಡ್ತಾ ಇದೆ ಏ ಚಿನ್ನು ಬಾಯ್ ಮನಿಮ್ಮ ಬಿಡು ಬಾಯ್ ಮನಿ ಬಾಯ್ ಉಳ್ಳೇರಮ್ಮ ನೋತ್ರಿ ನೂರಾಗ ಬಂದ್ಬಿಟ್ಟ ಬಾ ಹೋಗೋಣ ನಡಿ ನಡಿ ಹೋಗೋಣ ಬಾ ಪಾಪ ಇಲ್ಲ ಪಾಪ ಬಾಯ್ ಇಲ್ಲಿ ಬಂದು ಮಚ್ಚಿಟ್ಕೊಂಡಿದ್ದೀನಿ ಅಳ್ತಾ ಇದ್ದಾನೆ ಅವನು ಮುಚ್ಚು ಬಾಯ್ ಮುಚ್ಚು ಹೊಡಿತ ಅಜ್ಜಿ ನೋಡಿ ಹೊಡಿ ಅಜ್ಜಿನ ಹೊಡಿ ಮಮ್ಮಿ ನನ್ನ ಹೊಡಿ ಮಮ್ಮಿ ನೀ ನನ್ನ ಹೊಡಿ ಮುಚ್ಚು ಮುಚ್ಚು ಅಮ್ಮ ಹೊಡಿತು ಅಮ್ಮ ನೋಡಿ ಹೊಡಿ ಅಮ್ಮನ ಅದು ಹೊಡಿ ಮನೆ ಕೈ ಎತ್ಕೊಂಡು ಹೊಡಿಬೇಕು ಚಮಕ್ ಕೊಡ್ತಾ ಇದ್ದ ನಾವು ಅಮ್ಮ ನೋಡು ಮನೆ ಹೆಂಗ್ ಹೊಡಿತದ ನೋಡಿ ಅಮ್ಮನ ಪಟ್ನ ಮಕ್ಕೆ ಹಾಕ್ತಾನ ಎಷ್ಟು ಬುದ್ಧಿ ಬಂದದ ಅಮ್ಮ ಐಫೈ ಮಾಡ ಐಫೈ ಮಾಡ್ದೋಗಿದ್ಯಾ ಐಫೈ ಮಾಡು ಕೆಂಚ ನೀನು ನೋಡ್ಕೊಳ್ಳೋದಿರ್ಲಿ ಐಫೈ ಮಾಡು ಇಲ್ಲಿ ನೋಡು ಬೇಡ ಹೋಗಿ ನೀನು ಹೋಗ್ತಾನೆ ಅಷ್ಟೇ ಚಿಟ್ಟಿ ಚಿಟ್ಟಿ ಏ ಬಂಗಾರಿ ಸುತ್ತು ನೋಡು ಮಂಗ ನೋಡ್ದಂಗೆ ಪಾರ್ಥಿವ್ ಪಾರ್ಥಿವ್
ಕಣ್ಣುಗಳ ಮ್ಯಾಗೆ ಪಾರ್ತಿ ತೊಳ್ಳು ಚಿಟ್ಟಮ್ಮ ತೊಳ್ಳು ಬೆಲ್ ಮಾಡು ಏ ಚಿಟ್ಟು ಬೆಲ್ ಮಾಡು ಎಲ್ಲಿ ಮಾಡೋದು ಬೆಲ್ಲ ಈಗ ಅಮ್ಮ ಮಾಮ ಎಲ್ಲಿ ಮಾಮ ಮುಟ್ಟಲ್ಲೇನೋ ಅವ್ನಿಗೆ ಹೇಳಿದ್ರೆ ಇದ್ಯಾವ್ದಿದು ಬಿಟ್ಟೆ ನನ್ನನ್ನೆಲ್ಲ ಅಮ್ಮ ನೋಡಿ ಅಮ್ಮ ನೋಡಿಯೋದು ಅಮ್ಮ ನೋಡಿದ್ದಲ್ಲ ಯಾಕೋ ಅಮ್ಮ ನೋಡಿ ನಮ್ಮ ಮಗು ವಿಶ್ವಾಸ ಅಂತೀರ ನಂಗೆ ಗೊತ್ತು ಹೊಡಿ ಬರಲ್ಲ ಹೊಡಿ ಅಮ್ಮ ನೋಡಿ ನನ್ನ ಅಮ್ಮ ನೋಡಿ ಅಮ್ಮ ನೋಡಿ ಇನ್ನೊಂದ್ಸಲ ಅಪ್ಪ ಅಮ್ಮ ಒಂದು ತುಪ್ಪಿ ಕೊಡ್ತೀನಿ ಅಲ್ಲಿ ಕೊಡ್ಬೇಕಾ ಕೆಳಗಡೆ ಸಾಲಲ್ಲಾಗಿ ತಳ್ಕೊಂಡು ಹೋಗ್ತಾ ಇದ್ದೀನಿ ನಾವು ಸಿಗರೇಟ್ ಕುಡಿಬೋದಾ ಏನು ಅವತ್ತಿಂದ ಕುಡಿತಿದ್ಯಾ ಕುಡಿಬಾರ್ದು ಅನ್ಕೊಂಡೆ ಮುಖದಿಂದ ತಿರ್ಗಲ ಇವಾಗ ಈ ಕಣ್ಣ ಡ್ರಾಪ್ಸ್ ಹಾಕಿದ್ನಲ್ಲ ಗಂಡಾಗ ಮಸಾಲ ಅಂತಲ್ಲ ಕೇಳ್ತಾ ಇನ್ನೊಂದು ಯಾವ ಮಾಡಿಸ್ತೀಯಾ ಅದೇ ಜನವರಿ ಒಂದಿದ್ದೀನಿ ಅದಕ್ಕೆ ಈ ಕಡೆ ಸ್ವಲ್ಪ ನಾನು ಚೆಕ್ ಮಾಡ್ಸಕ್ ಹೋಗ್ತೀನಿ ಒಂದು ಕಡೆ ಈಗ ಅಂಕಲ್ ಹಾಸ್ಪಿಟಲ್ ಬಿಲ್ ಕಟ್ಟಿದ್ರಂತ 40,000 ಕಟ್ಟಿದ್ರಂತೆ ಕಾಡಲ್ಲಿದ್ವು ಮಾಲಾಡೇನು ಕಾಡಲ್ಲಿದ್ವು ಅಂದ್ರೆ ಸೊ ಊರಿಂದ ಹಾಗೆ ವಾಪಸ್ ಮನೆಗೆ ಬಂದು ಸೊ ನನ್ನ ಮಗನೂ ಸ್ಕೂಲಿಂದ ಬರೋ ಟೈಮ್ ಕೂಡ ಆಗಿತ್ತು ಸೊ ಅವನು ಕೂಡ ಕರ್ಕೊಂಡು ಬಂದು ಸೊ ಈ ಥರ 1 ವೀಕ್ ಆದಮೇಲೆ ತಮ್ಮನ ನೋಡ್ತಿದ್ದಾನೆ ಅವನು ಅಣ್ಣನ ನೋಡ್ತಿದ್ದಾನೆ ನೋಡಿ ಇವನೇ ಸ್ಕೂಲ್ಗೆ ಹೋಗ್ತೀನಿ ಅಂತ ಐ ಡಿ ಕಾರ್ಡ್ನ ಹಾಕ್ಕೊಂಡು ಬಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ತುಂಬ ಮಿಸ್ ಮಾಡ್ಕೊಂಡಿದ್ವಿ 1 ವೀಕ್ ಇರ್ತಾನೋ ಇಲ್ವೋ ಊರಲ್ಲಿ ಅಂದ್ಕೊಂಡಿದ್ವಿ ಬಟ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಅವ್ರಿಗೆಲ್ಲನೂ ಸೊ ಹಾಗೆ ಎಮ್ ಜಿ ಗಾರ್ಡನ್ಗೆ ಒಂದ್ಸಲಿ ಹೋಗಿ ಬರೋಣ ಅಂತ ಹೇಳಿ ಅಲ್ಲಿ ಇವತ್ತಿನ ಕೆಲಸ ಏನು ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಇವತ್ತು ಯಾರೂ ಹೋಗೇ ಇರಲಿಲ್ಲ ಸೊ ಒಂದ್ಸಲಿ ಹೋಗಿ ಬಂದು ನೋಡ್ಕೊಂಬರೋಣ ಅಂತ ಹೇಳಿ ಸೊ ಅಲ್ಲಿಗೂ ಕೂಡ ಹೋಗಬೇಕಿತ್ತು ಸೊ ನನ್ನ ಮಗ ಹೇಳ್ತಾ ಇದ್ದ ನನಗೇನಾದ್ರು ತಿಂಡಿ ಬೇಕು ಸ್ನ್ಯಾಕ್ಸ್ ಬೇಕು ಅಂತ ಸೊ ಅಲ್ಲೇ ಕೊಡಿಸ್ತೀವಿ ನಡಿ ಅಂತ ಹೇಳಿ ಹೊರಟ್ವಿ ಬಟ್ ಮನೆಗಿರೋದು ಹಂಗೇನು ಸ್ನ್ಯಾಕ್ಸ್ ಬೇಡಂತೆ ಹೊರಗಡೆಯಿಂದೇ ಬೇಕಂತೆ ಸೊ ಅಲ್ಲಿ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಸೊ ನೋಡಿ ತುಂಬ ದಿನ ಆದಮೇಲೆ ನೋಡ್ಕೊಂಡು ಇವ್ನು ವೀಡಿಯೋಗೆ ಬಂದಿರಲಿಲ್ಲ ತುಂಬ ಮಿಸ್ ಮಾಡ್ಕೊತಿದ್ವಿ ನೋಡಿ ಹೇಗೆಲ್ಲ ಆಡ್ತಿದ್ದಾನೆ ಅವನಿಗೆ ತಮ್ಮ ಬಂದು ನನ್ನ ಖುಷಿಗಿಂತ ಸ್ನ್ಯಾಕ್ಸ್ ಇಲ್ಲ ಅನ್ನೋ ಖುಷಿನೇ ಇದು ನೋವೇ ಜಾಸ್ತಿ ಆಗಿಬಿಟ್ಟಿದೆ ನೋಡಿ ಹೆಂಗೆ ಆಡ್ತಿದ್ದಾನೆ ಇವನು ಅದೇ ಊರಿಗೆ ಹೋಗಿ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾನೆ ಅನಿಸುತ್ತೆ ಮಾತಾಡ್ತಿದ್ರೆ ಹೊಡಿತಾನೆ ತಲೆಯಲ್ಲೇ ಹೊಡಿತಾನೆ ಕೈಯಲ್ಲಿ ಹೊಡಿತಾನೆ ನೋಡಿ ತಲೆಯಲ್ಲಿ ಹೆಂಗೆ ಹೊಡಿತಾ ಇದ್ದಾನೆ ಅಮ್ಮ ಹೇಳ್ತಿದ್ರು ಹೊಡಿ ಥರ ಆಗಿಬಿಟ್ಟಿದ್ದಾನೆ ಮಾತೆತ್ತಿದ್ರೆ ಹೊಡಿತಾನೆ ಕೆನ್ನೆಗೆ ಹೊಡೆದಾಕ್ಬಿಡ್ತಾನೆ ನೋಡ್ಕೊಳ್ಳಿ ಅಂತ ಸೊ ಖುಷಿ ಆಯಿತು ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಸೊ ಸಂಜೆ ಮನೆಗೆ ಬಂದು ಟಿ ವಿ ನೋಡಿಕೊಂಡು ಇಬ್ಬರು ಪ್ಲೇ ಮಾಡಿಕೊಂಡು ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಸೊ ಇವತ್ತಿನ ವ್ಲಾಗ್ ನಮ್ದು ಇದಾಗಿತ್ತು ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತೀರಿ ಶೇರ್ ಮಾಡ್ತೀರಿ ಹಾಗೆ ಪ್ಲೀಸ್ ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋಸ್ ನೋಡ್ತಿದ್ದೀರಾ ಸೊ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ
ಸೊ ಇನ್ನು ಯಾವ ಥರ ನಿಮಗೆ ಕಂಟೆಂಟ್ ಇರೋ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ನಾನು ಆ ಥರದ್ದು ಏನು ವೀಡಿಯೋಸ್ ಮಾಡೋಕ್ಕೆ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೊ